ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವಿನ್ನೂ ಹೊಸ್ದಾಗಿ ನನ್ನ ಚಾನಲ್ ಇರೋದೇ ಹೊಸ್ದಾಗಿ ಆಯ್ತಾ. ಯಾರ್ಯಾರು ನನ್ನ ಚಾನಲ್ನ ನನ್ನ ವಿಡಿಯೋಸ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ನಮ್ಮ ಮನೆ ಇವಾಗ ಯಾವ ಪರಿಸ್ಥಿತಿಲಿ ಇದೆ ಅಂತ ಏನಾದರೂ ನೋಡಬೇಕು ಅಂತ ಫಸ್ಟು ನನ್ನನ್ನು ನೋಡಿ. ಚಿಕ್ಕಮಂಗ್ಳೂರಲ್ಲಿ ಒಂದು ಮಳೆ ಬಂದರೆ ಸಾಕು, ಬೇರೆಯವರೆಲ್ಲ ಹೆಂಗೆ ಹಾಕೊಂತಾರೋ ಗೊತ್ತಿಲ್ಲ, ನಾನಂತೂ ಫುಲ್ ಕವರ್ ಆಗಿಬಿಡ್ತೀನಿ. ಫುಲ್ ಸ್ವೆಟರ್ ಎಲ್ಲ ಹಾಕೊಂಡು, ಯಾಕಂದ್ರೆ ನೆನ್ನೆ ಬೇರೆ ತಣ್ಣೀರಲ್ಲಿ ಬೇರೆ ನಾನು ನನ್ನ ಮಗ ಚೆನ್ನಾಗಿ ಆಟ ಆಡ್ಬಿಟ್ಟು ಇವತ್ತು ಲೈಟಾಗಿ ಬಿಟ್ಟು ಶೀತ ಆಗ್ಬಿಟ್ಟಿದೆ ನನಗೆ. ನನ್ನ ಪಾಪು ಮಲ್ಕೊಂಡಿದ್ದಾನೆ, ಅವನ ಜೊತೆ ಹೋಗ್ಬಿಟ್ಟು ಬೆಚ್ಚಗೆ ಮಲ್ಕೊಂಡಿದ್ದೆ. ಆಮೇಲೆ ಮಲ್ಕೊಂಡ್ರೆ ಇವಾಗ ಟೈಮ್ ಬೇರೆ 10 ಗಂಟೆ, ಇನ್ನು ಮಲ್ಕೊಂಡ್ರೆ ಕೆಲಸ ಆಗೋದಿಲ್ಲ ಅಂತ ಎದ್ದಿದ್ದೀನಿ. ನಿಜ ನನಗೆ ಕೆಲಸ ಮಾಡೋಕ್ಕೆ ಇಷ್ಟ ಇಲ್ಲ, ಏನು ಮಾಡೋದಕ್ಕಿಲ್ಲ, ನಾನು ಮಾಡ್ತೀನಿ. ನನಗೆ ಯಾರು ಬೈಯೋದಕ್ಕಾಗೋದಿಲ್ಲ, ನಾನು ಕೆಲಸ ಮಾಡಬೇಕು. ಯಾರಿಗೆ ಬೇಕಿತ್ತು ಈ ಕೆಲಸ ಎಲ್ಲ? ಓಕೆ, ಫಸ್ಟು ನನ್ನನ್ನು ನೋಡಿ, ಫುಲ್ಲು ಸ್ವೆಟರ್ ಗಿಟರ್ ಹಾಕ್ಕೊಂಡು ಬೆಚ್ಚಗಿದ್ದೀನಿ. ನನ್ನ ಕಾಲಿಗೆ ಬೇರೆ ಒಂದು ಕಾಲಿಗೆ ಒಂದು ಸಾಕ್ಸ್, ಇನ್ನೊಂದು ಕಾಲಿಗೆ ಇನ್ನೊಂದು ಸಾಕ್ಸ್, ಒಂದು ಕಾಲಿಗೆ ಒಂದು ಸಾಕ್ಸು, ಇನ್ನೊಂದು ಕಾಲಿಗೆ ಇನ್ನೊಂದು ಸಾಕ್ಸ್ ಹಾಕ್ಕೊಂಡಿದ್ದೀನಿ. ಇವಾಗ ನಮ್ಮನೆ ನಾನು ನೋಡಬೇಕು ಅಂತ ಸೌಂಡ್ ಬೇರೆ ಮಾಡಿಬಿಟ್ಟೆ, ನನ್ನ ಮಗ ಎದ್ದು ಬಿಡ್ತಾನೆ. ಅಲ್ಲಿಗೆ ಒಂದು ಕಲರ್, ಇನ್ನೊಂದು ಕಾಲಿಗೆ ಇನ್ನೊಂದು ಕಲರ್ ಸಾಕ್ಸ್ ಹಾಕ್ಕೊಂಡಿದ್ದೀನಿ. ಛತ್ರಿ ಎಲ್ಲಿ ಬೇಕಲ್ಲೇ, ಪಾತ್ರೆಗಳು ಎಲ್ಲಿ ಬೇಕಲ್ಲೇ, ಆಟ ಸಾಮಾನುಗಳು ಎಲ್ಲಿ ಬೇಕಲ್ಲೇ, ರಗ್ ಎಲ್ಲಿ ಬೇಕಲ್ಲೇ ಬಿದ್ದಿದೆ. ಆ್ಯಂಡ್ ನಿನ್ನೆ ನನ್ನ ಮಗಳಿಗೆ ಬೈಂಡ್ ಹಾಕ್ಕೊಡ್ತಿದ್ದೆ, ಇದು ಕೂಡ ಎಲ್ಲಿ ಬೇಕಲ್ಲೇ ಬಿದ್ದಿದೆ. ಆಮೇಲೆ ನನ್ನ ಕಿಚನ್ ತೋರಿಸ್ಬೇಕು ಅಂತ ಹೇಳಿದರೆ ಸಿಕ್ಕಾಪಟ್ಟೆ ಕೆಟ್ಟದಾಗಿದೆ, ತುಂಬ ಕೆಲಸ ಇದೆ, ನನಗೆ ಮಾತ್ರ ಇಂಟ್ರೆಸ್ಟ್ ಇಲ್ಲ. ಛತ್ರಿ ಮನೆಯೊಳಗೆ ಯಾಕೆ ಓಪನ್ ಮಾಡ್ಕೊಂಡಿದ್ದೀನಿ ಅಂದರೆ, ಅದು ನನ್ನ ಪಾಪು ಓಪನ್ ಮಾಡಿದ್ದಾನೆ, ಅವನೀಗ ಮಲ್ಕೊಂಡಿದ್ದಾನೆ. ರೂಮೆಲ್ಲ ಕತ್ಲೆ ಆಗಿದೆ, ಸಿಕ್ಕಾಪಟ್ಟೆ ಕೆಲಸ ಇದೆ ಫ್ರೆಂಡ್ಸ್. ಸೊ ಸ್ಟಾರ್ಟ್ ಮಾಡೋಣ. ಇನ್ನೇನು ಕೆಲಸ ಸ್ಟಾರ್ಟ್ ಮಾಡಬೇಕು ಅಷ್ಟರೊಳಗೆ ಬಾಗಿಲು ತಟ್ಟೋ ಸೌಂಡ್ ಕೇಳತ್ತೆ. ನನ್ನ ಗಂಡನು ಕೆಲ್ಸಕ್ಕೆ ಹೋಗಿದ್ರು, ಯಾರು ಬಂದಿದ್ರು ಅಂತ ನೋಡಿದ್ರೆ ನನ್ನ ಗಂಡ ಕೆಲಸದಿಂದ ಬೇಗ ಬಂದಿದ್ರು, ಅಂದರೆ ಬೆಳಗ್ಗೆನೆ ಬಂದಿದ್ರು. ಬೆಳಗ್ಗೆನೆ ಹೋಗಿ ಬೆಳಗ್ಗೆನೆ ಬಂದ್ಬಿಟ್ಟಿದ್ರು. ಇನ್ನು ನಾನು ಪ್ಲಾನ್ ಹಾಕೊಂಡಿದ್ದೆ, ನನ್ನ ಮಗ ಹೆದೋಳಷ್ಟರೊಳಗೆ ಎಲ್ಲ ಕೆಲಸನೂ ಮುಗಿಸಿ ಪೂಜೆ ಎಲ್ಲ ಆಗಿ ಎಲ್ಲಾನು A to Z ಎಲ್ಲ ಮಾಡಬೇಕು ಅಂದ್ಕೊಂಡ್ರೆ, ನನ್ನ ಗಂಡ ಬಂದರೆ ಏನು ಕೆಲಸನೂ ಆಗೋದಿಲ್ಲ ಆಯಿತಾ. ಅವ್ರು ಬರೀ ಮಾತಾಡ್ಕೊಂಡು ಓಡಾಡ್ತಾ ಇರ್ತಾರೆ. ಆಮೇಲೆ ನನಗೆ ಅವ್ರಿಗೆ ಏನು ಬೇಕೋ ಅದನ್ನೆಲ್ಲ ನನ್ನ ಹತ್ರ ಕೇಳ್ತಾರೆ. ಅದು ಪಕ್ಕದಲ್ಲಿದ್ದರೂ ನಾನೇ ಬರಬೇಕು ಅದನ್ನು ತಕ್ಕೊಡೋದಕ್ಕೆ. ಆ ಥರ ಪಾರ್ಟಿ ನನ್ನ ಗಂಡ. ನೋಡಿ ನಾನು ಎಷ್ಟು ಕೆಲಸ ಮಾಡ್ತಾ ಇದ್ದೀನಿ, ಬರೀ ಓಡಾಡ್ತಿದ್ದಾರೆ. ಅದಾದಮೇಲೆ ನನ್ನನ್ನು ನಿಲ್ಲಿಸ್ಕೊಂಡು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದರು. ಅದು ನನ್ನ ಜೊತೆ ಏನೇನೋ ಮಾತಾಡೋದಿಲ್ಲ, ತಲೆ ತಿನ್ನೋದು. ಅವ್ರ ಕೆಲಸದೆಲ್ಲ ಬಂದ್ಬಿಟ್ಟು ನನಗೆ ಹೇಳ್ಬಿಟ್ಟು ನಾನು ತಲೆ ತಿನ್ನೋದು. ನನಗೆ ತಲೆ ಕೆಡಿಸುತ್ತೆ, ನನಗೇನು ಅರ್ಥ ಆಗಿಲ್ಲ ಅಂದರೆ ಅಂತ ಹೇಳ್ಕೊಂಡು ಸುಮ್ಮನೆ ಇರಬೇಕಾಗತ್ತೆ. ಇಷ್ಟೆಲ್ಲ ಆಗೋಷ್ಟರೊಳಗೆ ನನ್ನ ಮಗ ಎದ್ಬಿಟ್ಟಿದ್ದ. ಕೆಲಸ ಮುಗಿಯೋಷ್ಟರೊಳಗೆ ಎಷ್ಟೊತ್ತಾಯ್ತು. ಏನು ನಾನು ಇನ್ನೇನು ಪೂಜೆ ಮಾಡಬೇಕು ಅಷ್ಟರೊಳಗೆ ಇವನು ಎದ್ದಿದ್ದಾನೆ. ಸ್ನಾನ ಎಲ್ಲ ಆಗಿ ಪೂಜೆಯನ್ನು ಮಾಡಬೇಕಿತ್ತು. ಏನು ಏನು ಮುತ್ತ ಕೊಡು, ಅಮ್ಮನಿಗೆ ಮುತ್ತ ಕೊಡು. ಇಲ್ಲೂ ನಿಂಗೂ ಸಿಗಿಸ್ಲಾ? ಆನ್ ಮಾಡಿಬಿಟ್ಟು ಸಿಗಿಸ್ಲಾ? ವಾವ್, ಸೂಪರ್. ಮುತ್ತ ಕೊಡು ಅಮ್ಮಂಗೆ. ಅಮ್ಮನೂ ಸಿಗಿಸ್ಕೊಂಡಿದ್ದೀನಿ, ಬೇಬಿನೂ ಸಿಗಿಸ್ಕೊಂಡಿದ್ದೆ. ಬಾ ಕುಚ್ಚು ಪಾಪ. ಇದು ನಾನಿವಾಗ ಜಾನಿ ಹೇಳ್ತೀನಿ, ಅವಾಗ ನೀನು ರೇಮ್ಸ್ ಹೇಳ್ಬೇಕಂತೆ, ಆಯ್ತಾ? ಜಾನಿ ಜಾನಿ ಆಹಾ ಅಲ್ಲ, ಎಸ್ ಪಾಪ ಅನ್ಬೇಕು. ಜಾನಿ ಜಾನಿ ಆಹಾ ಅಲ್ಲ, ಎಸ್ ಪಾಪ. ಈಟಿಂಗ್ ಶುಗರ್, ಟೆಲ್ಲಿಂಗ್ ಲೈ, ಓಪನ್ ಯುವರ್ ಮೌತ್, ಓಪನ್ ಯುವರ್ ಮೌತ್. ಎಲ್ಲ ಮಾತೇ ಇಲ್ಲ. ದಿನ ಓದ್ತಿದ್ದ ಬಿಸಿಲೆಲ್ಲ ಇವಾಗ ಮಳೆ ಆಗೋಗಿದೆ. ಬಟ್
ಬಟ್ಟೆಗಳು ನೋಡಿದ್ರೆ ಅಲ್ಲಿದೆ. ಬಟ್ಟೆಗಳ ಮೇಲೆ ಹಂಚಿರೋದ್ರಿಂದ ಸ್ವಲ್ಪ ಮಳೆಯಲ್ಲಿ ಬಟ್ಟೆ ನೆನೆಯೋದು ಸ್ವಲ್ಪ ಅದೆಲ್ಲ ಸ್ವಲ್ಪ ಅವಾಯ್ಡ್ ಆಗುತ್ತೆ ಅಷ್ಟೆ. ಚಪ್ಪಲಿ ಹಾಕೋ ನಿಂಚ ಇಳಿಯಲ್ವಂತೆ. ಬಿಸಿ ಬಿಸಿ ಕಾಫಿ ಕುಡಿಯಂಗ್ ಗೊತ್ತಿದೆ ಕಣೋ. ಕಾಫಿ ಮಾಡೋಣ. ಸೊ ಇವತ್ತಿನ ವಿಡಿಯೋ ಇಷ್ಟೇ ಗಾಯ್ಸ್. ಇನ್ನು ಮತ್ತೆ ನಾಳೆ ಸಿಗೋಣ. ಹಾಗೇನೆ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಹೇಗಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ. ಬಾಯ್.